ಇಬ್ರು ಮೇಲೆ ಇದ್ದಾರೆ ಈಗ ಇಲ್ಲಿಂದ ಕೆಳಗಿಂದ ಇವರನ್ನು ಹತ್ತಿಸ್ತಿದ್ವಿ ನಾವು ಇವಾಗ ಇಲ್ಲಿಂದ ಮೇಲೆ ಹೋಗಿ ಅಲ್ಲಿ ವಿಡಿಯೋ ಮಾಡಬೇಕು. ನಮಸ್ಕಾರ ಕರ್ನಾಟಕ, ನನ್ನ ಹೊಸ ಬ್ಲಾಗಿಗೆ ಸ್ವಾಗತ ಎಲ್ರಿಗೂ. ಏನಂದರೆ ಇವತ್ತು ನಮ್ಮ ಊರಲ್ಲಿರುವ ಇನ್ನೊಂದು ಕಲ್ಲಿಗೆ ಹೋಗ್ತಿದ್ದೀನಿ. ಅಂದರೆ ಇತಿಹಾಸ ಎಲ್ಲ ಏನು ಗೊತ್ತಿಲ್ಲ ನಮಗೆ ಅಷ್ಟು ಈ ಕಲ್ಲಲ್ಲಿ, ಯಾಕಂದರೆ ನಾವು ಸುಮ್ಮನೆ ಈ ಕಲ್ಲಿನ ಬಗ್ಗೆ ಹೇಳಿದರು ನಮಗೆ ಊರಲ್ಲಿ, ಅದಕ್ಕೆ ಸುಮ್ಮನೆ ಬರ್ತಿದ್ವಿ. ಯಾಕಂದರೆ ಊರಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ವೀಡಿಯೋಗೂ. ಸೊ ಆದಷ್ಟು ನೀವು ಕೂಡ ನನಗೆ ಸಪೋರ್ಟ್ ಮಾಡಿ, ಯಾಕಂದರೆ ಹೊಸ ವೀಡಿಯೋ ನಮ್ಮ ಕರ್ನಾಟಕದಲ್ಲಿರೋ ಹೊಸ ಪ್ಲೇಸನ್ನು ತೋರಿಸ್ತೀವಿ, ಹೊಸ ವೀಡಿಯೋ ಮಾಡ್ತೀವಿ ನಾವು. ಆದಷ್ಟು ಊರಲ್ಲಿ ಈ ಕಲ್ಲಿನ ಬಗ್ಗೆ ತುಂಬ ಹೇಳ್ತಿದ್ರು, ಹೋಗಿ ಅಂತ ಈ ಊರಲ್ಲಿ ನಮ್ಮ ಕಲ್ಲಿನ ಬಗ್ಗೆ ಹೇಳ್ತಾಯಿದ್ರು ಹೋಗಿ ಅಂತ. ಬಟ್ ರಿಸ್ಕ್ ಈ ರಿಸ್ಕ್, ಯಾಕಂದರೆ ಇಲ್ಲಿ ಪ್ರಾಣಿಗಳೆಲ್ಲ ಇದೆ ಈ ಕಲ್ಲಲ್ಲಿ. ಅದಕ್ಕೆ ನಾವು ಇವತ್ತು ಬಂದು ಅದನ್ನೆಲ್ಲ ನೋಡ್ತೀವಿ. ಏನಂದರೆ ಯಾವುದೆಲ್ಲ ಇತಿಹಾಸ ಇರ್ಬೋದು ಈ ಕಲ್ಲಿಗೆ, ನಮ್ಗೆ ಗೊತ್ತಿಲ್ಲ. ಬಟ್ ಅಂದರೆ ಯಾರ ಹತ್ರ ಕೂಡ ಕೇಳಲಿಲ್ಲ, ನಮ್ಗೆ ಗೊತ್ತಿಲ್ಲ ಆ ಇತಿಹಾಸ. ಅದಕ್ಕೆ ನಾವು ಇವತ್ತು ಅಂದರೆ ಹೋಗಿ ಇತಿಹಾಸ ಇದ್ದರೆ ನಮಗೇನಾದರೂ ಕಂಡ್ರೆ ನಾವು ನಿಮಗೆ ತೋರಿಸ್ತೀವಿ ಈ ವಿಡಿಯೋದಲ್ಲಿ. ಸೊ ನಮ್ಮ ಜೊತೆ ಬನ್ನಿ, ನೀವು ಈ ವಿಡಿಯೋಗೆ ಬನ್ನಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂದರೆ ನನ್ನ ಜೊತೆ ತುಂಬ ಜನ ಬಂದಿದ್ದಾರೆ ನನ್ನ ಜೊತೆ ಇವತ್ತು ವ್ಲಾಗ್ ಮಾಡಲಿಕ್ಕೆ. ಅಂದರೆ ನನ್ನ ಜೊತೆ ಇರುವವರು ನನಗೆ ಅಷ್ಟು ಸಪೋರ್ಟ್ ಇದ್ದಾರೆ ವ್ಲಾಗ್ ಮಾಡಲಿಕ್ಕೆ. ಇವತ್ತು ನನ್ನ ಜೊತೆ ಬಂದಿದ್ದಾರೆ, ಅವರನ್ನು ನಾನು ನಿಮಗೆ ತೋರಿಸ್ತೀನಿ. ಆದಷ್ಟು ಎಷ್ಟು ಜನ ಇದ್ದಾನೆ ಅಂತ ನೀವೇ ನೋಡಿ. ನಿಮ್ಮೂರಲ್ಲಿ ನಿಮಗೆ ಇಷ್ಟು ಜನ ಸಪೋರ್ಟ್ ಮಾಡ್ತಾರಂತ ನೋಡಿ ಕಮೆಂಟ್ ಹಾಕಿ. ನನ್ನ ಹತ್ರ ಸಪೋರ್ಟ್ ಮಾಡುವವರಿದ್ದರೆ ಕಮೆಂಟ್ ಹಾಕಿ ನೋಡಿ, ಅವರನ್ನು ನಿಮಗೆ ತೋರಿಸ್ತೀನಿ ಇವಾಗ ಎಷ್ಟು ಜನ ಇದ್ದಾರೆ ನನ್ನ ಜೊತೆ ಅಂತ. ಹಾಯ್ ಮಾಡಿ ಎಲ್ಲರೂ, ಹಾಯ್ ಮಾಡಿ. ಹಾಯ್. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ವಿ? ನಮ್ಮ ಊರಲ್ಲಿರೋ ಒಂದು ಬಂಡೆಗೆ ಹೋಗ್ತಿದ್ವಿ. ಏನಪ್ಪ ಅಂದರೆ ವಿಷಯ ಗೊತ್ತಿಲ್ಲ, ಯಾರಿಗೂ ವಿಷಯ ಗೊತ್ತಿಲ್ಲ ನೋಡಿ. ಅಂದರೆ ಸಪೋರ್ಟ್ ಇಷ್ಟು ಜನ ಇದ್ದರೆ ನೀವು ಎಲ್ಲಿ ಬೇಕಾದರೂ ಬೆಳಿಬೋದು ಅಂತ ಹೇಳ್ಬೋದು. ಇಷ್ಟು ಜನ ಸಪೋರ್ಟ್ ಇದ್ದಾರೆ ನನಗೆ ಈ ವಿಡಿಯೋದಲ್ಲಿ ನೋಡಿ. ಈ ವಿಡಿಯೋವನ್ನು ನಾನು ಇವರೊಂದಿಗೆ ಶೇರ್ ಮಾಡ್ಕೊಂಡೆಲ್ಲ ವೀಡಿಯೋ ಮಾಡ್ತೀನಿ. ಆದಷ್ಟು ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತುಂಟು ಇದರ ಬಗ್ಗೆ ನಾನು ಶೇರ್ ಮಾಡ್ತೀನಿ. ಹೋಗಿ ನೋಡ್ತೀವಿ ನಾವು ಹೇಗೆ ಉಂಟಂತ ಕಲ್ಲು ಫಸ್ಟಿಗೆ. ಸೊ ಇಲ್ಲಿ ಮೇಲೆ ವ್ಯೂಸ್ ನೋಡಿ. ಇಲ್ಲಿಂದ ಅಷ್ಟು ಚೆಂದಾಗಿ ವ್ಯೂಸ್ ಕಾಣಲ್ಲ, ಆದರೂ ಕೂಡ ಸ್ವಲ್ಪ ವ್ಯೂಸ್ ಕಾಣ್ತುಂಟು. ನನ್ನ ಜೊತೆ ಬಂದವ್ರ ಜೊತೆಗೆ ನಾನು ಇವಾಗ ವೀಡಿಯೋ ಹಂಚ್ಕೊಳ್ತಿದ್ದೀನಿ ನೋಡಿ. ಇಲ್ಲಿ ದೂರದಲ್ಲಿ ಒಂದು ವ್ಯೂಸ್ ಎಲ್ಲ ಕಾಣ್ತುಂಟು ನೋಡಿ. ಆದಷ್ಟು ನಾವು ವ್ಯೂಸ್ ತೋರಿಸ್ತೀವಿ. ಮೇಲೆ ಹೋದ್ಮೇಲೆ ಹೇಗೆಲ್ಲ ವ್ಯೂಸ್ ಇರ್ತದೆ ಅಂತ ನಾನು ತೋರಿಸ್ತೀನಿ ಬೇಕಾದರೆ. ರಿಸ್ಕ್ ಇದೆ, ಯಾಕಂದರೆ ನಾವು ಇವರನ್ನು ಕರ್ಕೊಂಡು ಬಂದದ್ದು, ನಾವು ಇದ್ದೀವಿ ಅಂತ ಇವರನ್ನು ಕರ್ಕೊಂಡು ಬಂದದ್ದು. ಇಲ್ಲಾದರೆ ಹತ್ತಲಿಕ್ಕೆ ತುಂಬ ರಿಸ್ಕ್ ಇದೆ ನೋಡಿ. ಹತ್ತಿದ್ದಾರೆ ನೋಡಿ, ಫುಲ್ ಬಲ್ಲಿ. ಅಂದರೆ ಇಲ್ಲಿಗೆ ಯಾರು ಬರುವುದಿಲ್ಲ ಅಂತ ಕಾಣ್ತದೆ. ನಾವು ಇವತ್ತು ಏನಾದರೂ ನಿಗೂಢ ರಹಸ್ಯ ಇರ್ಬೋದು ಅಂತ ಈ ಕಲ್ಲಿಗೆ ಬಂದಿದ್ದೀವಿ ನೋಡಿ. ಇಲ್ಲಿ ಕಾಣ್ತುಂಟಲ್ಲ, ಇಲ್ಲಿ ಎಂಥ ಭಯಾನಕ ಪ್ಲೇಸ್ ಅಂದರೆ ನೋಡಿ. ಇಲ್ಲಿ ಕೆಳಗೆ ಎಲ್ಲ ಕಲ್ಲಲ್ಲಿ ನಿಂತಿದೆ, ದೊಡ್ಡ ಕಾಡು. ಅಂದರೆ ಇವತ್ತು ನಾನು ಒಂದು ಕಾಡಿನಲ್ಲಿ ನನ್ನ ವೀಡಿಯೋವನ್ನು ಶೇರ್ ಮಾಡ್ತಿದ್ದೀನಿ. ಎಷ್ಟಾಗ್ತದೆ ಅಷ್ಟು ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋವನ್ನು ನೋಡಿ. ಅವತ್ತೊಮ್ಮೆ ನಾನು ಈ ಕಾಡಿಗೆ ಬಂದಿದ್ದೆ, ಆದರೆ ಇಲ್ಲಿ ಬಂಡೆಗಲ್ಲಿಗೆ ಬರಲಿಲ್ಲ ನೋಡಿ. ಚೆಂದ ಇದೆ ವ್ಯೂಸ್ ಎಲ್ಲ ನೋಡಿ ಫ್ರೆಂಡ್ಸ್. ಈಗ ಹತ್ತ ಇದ್ದೀನಿ. ಏನಪ್ಪ ಅಂದರೆ ಇಲ್ಲಿ ಸೌಂಡ್ ಕೇಳಿಸ್ತುಂಟು, ಏನು ಅಂದರೆ ಮೇಲೆಯಿಂದ ಸೌಂಡ್ ಬರ್ತುಂಟು. ಸೊ ಹತ್ತಿ ತೋರಿಸ್ತೀವಿ ನಿಮ್ಗೆ ಏನಂತ. ಅಂದರೆ ಈ ಬಂಡೆಕಲ್ಲು ಅಂದರೆ ನಿಗೂಢ ಬಂಡೆಕಲ್ಲು ಅಂತ ಹೇಳ್ತಾರೆ. ನಿಗೂಢ ರಹಸ್ಯ ಇರ್ಬೋದು ಈ ಬಂಡೆಕಲ್ಲಲ್ಲಿ. ಅದಕ್ಕಾಗಿ ನಾವು ಇವಾಗ ಹೋಗುವಾಗ ನೋಡಿ, ಅಂದರೆ ಈ ದಾರಿನೇ ತುಂಬ ಕಷ್ಟ ಉಂಟು. ಬುಡೋಚ್ಬಿರಾ ಈ ದಾರಿನೇ ತುಂಬ ಕಷ್ಟ ಉಂಟು. ನನ್ನ ಜೊತೆ ಈಗ ಎಷ್ಟು 4-5 ಜನ ಇದ್ದಾರೆ. ಹಾಗಾಗಿ ನನಗೇನು ಅಷ್ಟು ಹೆದರಿಕೆ ಆಗ್ತಿಲ್ಲ ನೋಡಿ. ಆ ವೀಡಿಯೋವನ್ನು ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ ಮತ್ತೆ ಮೇಲೆ ಹೋಗಿ ನೋಡಿ. ಇಲ್ಲ ಕಾಣ್ತಾ ಉಂಟು ಇಲ್ಲಿ ಭಯಾನಕ ಕಾಡಲ್ಲಿ ಇವತ್ತು ನಮ್ಮದೊಂದು ಜರ್ನಿ. ಭಯಾನಕ ಕಾಡು, ಅದರಲ್ಲಿ ಇವತ್ತೊಂದು ನಮ್ಮದು ಜರ್ನಿ ನಾವು ತೋರಿಸಿ ಇವತ್ತು. ಆದಷ್ಟು ತುಂಬ ಆಯಾಸ ಆಗ್ತುಂಟು. ಮೇಲೆ ಹೋಗಲಿಕ್ಕೆ ದಾರಿ ಕೂಡ ಸಿಗ್ತಿಲ್ಲ ನಮಗೆ. ಅಂದರೆ ಇಲ್ಲಿಂದ ಮೇಲೆ ಹೋಗೋದು ಹೇಗೆ ಅಂತಲೇ ಗೊತ್ತಿಲ್ಲ. ದಾರಿ ಹುಡುಕ್ತಾ ಹೋಗ್ತಿದ್ವಿ, ಯಾಕಂದರೆ ಇಷ್ಟರವರೆಗೆ ಮಾಡಿದ ಲಾಗಲ್ಲಿ ನಮಗೆ ದಾರಿ ಫುಲ್ ಸಿಕ್ಕಿದೆ. ಎಲ್ಲಿ ಬೇಕಾದ್ರೆ ಹತ್ಕೊಂಡು ಹೋಗಿ ಅಲ್ಲೇ ಹತ್ಕೊಂಡು ಬಂದಿದ್ದೀವಿ. ಆದರೆ ಇಲ್ಲಿ ದಾರಿ ಕಾಣ್ತಿಲ್ಲ. ಆದಷ್ಟು ದಾರಿ ಹುಡುಕ್ತಾ ಹೋಗ್ತೀವಿ. ಶ್ರವಣ ದಾರಿ ಹುಡುಕ್ತಾ ಹೋಗ್ತಿದ್ದಾನೆ ನೋಡಿ. ಅಲ್ಲಿ ದಾರಿ ಎಷ್ಟು ಅಂದರೆ ಭಯಾನಕವಾಗಿದೆ ಸ್ವಲ್ಪ. ಅಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಲ್ಲ, ಸೊ ಹಾಗಾಗಿ ಕರ್ಕೊಂಡು ಹೋಗೋದು ಸ್ವಲ್ಪ ಹೆದರಿಕೆ ಆಗ್ತದೆ. ಆದಷ್ಟು ನಾನು ಹಿಂದೆ ಬನ್ನಿ ಕ್ಯಾಮ್ರಾಮ್ಯಾನ್. ಓಕೆ. ಮುಳ್ಳೆಲ್ಲ ಇದೆ ಹಬ್ಬ. ಅಂದರೆ ಮೆಲ್ಲ ಬನ್ನಿ. ಇಲ್ಲಿ ದಾರಿ ನಮಗೆ ಸಿಗ್ತಿಲ್ಲ. ಈಗ ದಾರಿ ನಾವು ಹುಡುಕ್ತಾ ಹೋಗ್ತಿದ್ದೀವಿ. ಎಲ್ಲಂದರೆ ಇಲ್ಲಿ ಈಗ ಬಂದ ದಾರಿಯಿಂದ ಹಿಂದೆ ಹೋಗ್ತಿದ್ವಿ, ಯಾಕಂದರೆ ದಾರಿ ಸಿಗ್ತಿಲ್ಲ. ಆದಷ್ಟು ಬನ್ನಿ ಆ ಹಿಂದೆ ದಾರಿಯಲ್ಲಿ ಹೋಗಿ ನೋಡೋಣ ಬನ್ನಿ. ಬಂಡೆ ಇದೆ ಇಲ್ಲಿ, ಗೊತ್ತಿಲ್ಲ ನಮ್ಗೆ ಎಲ್ಲಿ ತನಕ ಬಂದಿದ್ದೀವಿ ಇವಾಗ ನಾವು. ಆದರೆ ನಮಗೆ ಬಂಡೆ ಅಲ್ಲಿ ಕಾಣಿಸ್ತುಂಟು. ಆ ಬಂಡೆಗೆ ನಾವು ಹತ್ತಬೇಕು, ಗೊತ್ತಾಯ್ತಾ? ವಿಡಿಯೋ ಅಲ್ಲಿ ಕಾಣುವುದಿಲ್ಲ, ಕ್ಲಾರಿಟಿ ಮಾಡಬೇಕು, ನಂದು ಕ್ಲಾರಿಟಿ ತೆಗಬೇಕು. ಈಗ ಅಲ್ಲಿಗೆ ಹೋಗ್ಬೇಕು ನಾವು ಇವತ್ತು. ಅಂದರೆ ತುಂಬಾ ಬೆವರಿ ಹೋಗಿದ್ದೀವಿ. ಆದರೂ ಕೂಡ ಆ ಟಾಪಿಗೆ ಹೋಗಿ ಬರ್ತೀವಿ ನಾವು ಆದಷ್ಟು ಬೇಗ. ನೋಡೋಣ ಈ ವಿಡಿಯೋದಲ್ಲಿ ನೆಕ್ಸ್ಟ್ ನೀವು ಬರ್ತಾ ಇದ್ದೀರಲ್ಲ ನಮ್ಮ ಜೊತೆ, ಹೋಗಿ ನೋಡೋಣ ಎಷ್ಟು ಟಾಪಿಗೆ ಹೇಗೆ ಹೋಗ್ತೀವಿ ಅಂತ ಬನ್ನಿ. ಇಲ್ಲಿ ನೋಡಿ, ಇದೆಲ್ಲ ಆ ಬ್ಯಾಂಬು ಅಂತ ಹೇಳ್ತಾರಲ್ಲ, ಬ್ಯಾಂಬು ಮರ. ಬ್ಯಾಂಬು ಥರನೇ ಇನ್ನೊಂದು ಬರ್ತಲ್ಲ, ಬೆತ್ತೆಲ್ಲ ಮಾಡ್ತಾರೆ ನೋಡಿ, ಅದೇ ಮರ ಇದು. ನಾಗರ ಬೆತ್ತ ಅಲ್ಲ ಇದು, ಇದು ಬೇರೆ. ಇದು ಬೆತ್ತೆಲ್ಲ ಮಾಡ್ತಾರಲ್ಲ, ನಾವು ಹೇಳುದು ನಾಗರ ಬೆತ್ತ ಬೇರೆನೇ, ಇದು ಬೆತ್ತ ಬೇರೆನೇ. ಸೊ ಇಲ್ಲಿ ಕಾಣ್ಕೊಂಡಲ್ಲ, ಇಲ್ಲಿ ಫುಲ್ ಅದೇ ಇರೋದು ನೋಡಿ. ಈ ಒಳಗೆ ಕಾಡಿನಲ್ಲೆಲ್ಲ ಅದೇ ಇರೋದು ನೋಡಿ.
ಮೇಲೆಲ್ಲ ಕಾಣಿಸ್ತುಂಟ, ಮೇಲೆಲ್ಲ ವಿಡಿಯೋ ಮಾಡಿ, ಮೇಲೆಲ್ಲ ಕಾಣಿಸ್ತುಂಟ ನಿಮಗೆ. ಅದರ ಬದಿಯಲ್ಲಿ ಒಂದು ಬಂಡೆ ನೋಡಿ, ಇದು ಹೇಗೆ ನಿಂತಿದೆ ನೋಡಿ ಬಂಡೆ, ಕಾಣಿಸ್ತುಂಟ. ಈ ಬಂಡೆ ಸೈಡಲ್ಲಿ ನಾವಿವಾಗ ದಾರಿ ಹುಡುಕ್ತಾ ಹೋಗ್ತಿದ್ದೀವಿ. ನಮಗೆ ಆದಷ್ಟು ದಾರಿ ಗೊತ್ತಿಲ್ಲ, ಇಲ್ಲಿ ದಾರಿ ಹುಡುಕ್ತಾ ಹೋಗ್ತಿದ್ದೀವಿ. ದಾರಿ ಹುಡುಕಿ ಅಲ್ಲಿಗೆ ಮೇಲೆ ಹೋಗಿ ನಿಮಗೆ ವಿಡಿಯೋ ಮಾಡಿ ಎಲ್ಲ ತೋರಿಸ್ತೀವಿ. ಈಗ ನಮ್ಮ ಜೊತೆ ನಮ್ಮ ದಾರಿಯಲ್ಲಿ ನೀವು ಕೂಡ ಬನ್ನಿ ಕರ್ಕೊಂಡು ಹೋಗ್ತೀವಿ. ವೀಕ್ಷಕರೇ, ಕೊನೆಗೂ ನಮಗೆ ದಾರಿ ಸಿಕ್ತು ನೋಡಿ. ಅಲ್ಲಿ ಈಗ ದಾರಿ ಹುಡುಕ್ತಾ ಬಂದು ಅಲ್ಲಿ ಒಂದು ಈಗ ದಾರಿ ಸಿಕ್ಕಿದೆ. ಆ ದಾರಿಯಲ್ಲಿ ನಾವು ಹೋಗ್ತೀವಿ ಮೇಲೆ. ಮತ್ತು ಅಂದರೆ ಈ ಕಲ್ಲು ಹೇಗೆ ಉಂಟು ಅಂತ ಗೊತ್ತಿಲ್ಲ, ಅದು ಹತ್ತಲಿಕ್ಕೆ ಆಗ್ತದೆ ಇಲ್ಲ ಅಂತ ಗೊತ್ತಿಲ್ಲ. ಸೊ ಹತ್ತಲಿಕ್ಕೆ ಆದರೆ ನಾವು ಹತ್ತೀವಿ, ಆದಷ್ಟು ಟ್ರೈ ಮಾಡ್ತೀವಿ. ಯಾಕಂದರೆ ನಮ್ಮ ಜೊತೆ ಮಕ್ಕಳಿದ್ದಾರೆ. ಸೊ ಅಷ್ಟು ಟ್ರೈ ಮಾಡ್ತೀವಿ, ಬನ್ನಿ ನಮ್ಮ ಜೊತೆ ಎಷ್ಟಾಗ್ತದೆ ಅಷ್ಟು ಟ್ರೈ ಮಾಡೋಣ ಬನ್ನಿ. ಇಲ್ಲಿ ನೋಡಿ ಮರ ಹೇಗೆ ನೋಡಿ, ಇದು ನೋಡಿ ಹೋಗಿದೆ ನೋಡಿ, ಇಷ್ಟು ದೊಡ್ಡ ಬಳ್ಳಿ ಅಂತ. ಇದು ಮರ ಅಲ್ಲ, ಇಷ್ಟು ದೊಡ್ಡ ಬಳ್ಳಿ. ಈ ಬಳ್ಳಿ ಹೇಗೆ ನೋಡಿದೆ ಹೋಗಿದೆ ನೋಡಿ, ಕಾಣ್ತುಂಟಾ ಇಲ್ಲಿ ಬಳ್ಳಿ ಹೇಗೆ ಹೋಗಿದೆ ನೋಡಿ. ಈ ಮರದ ಮೇಲೆ ಹೀಗೆ ಹೋಗಿ ಈ ಬಳ್ಳಿ ಹೋಗಿದೆ. ಇಷ್ಟು ದಪ್ಪದ್ದು ಬಳ್ಳಿ, ಅಂದರೆ ಮರ ಅಲ್ಲ ಇದು ಬಳ್ಳಿ. ಈ ಕಾಡಲ್ಲಿ ಏನೇನಿದೆ ಅದನ್ನೆಲ್ಲ ನಿಮಗೆ ನಾನು ತೋರಿಸ್ತೀನಿ ಡೀಟೇಲ್ಸ್ ಆಗಿ, ಬನ್ನಿ. ಸೊ ಇವಾಗ ನಾವು ಇಲ್ಲಿ ಬಂದ್ವಿ. ಒಬ್ಬ ಹತ್ತಿದ್ದಾನೆ ಮೇಲೆ, ಅಂದರೆ ಇಲ್ಲಿ ರಿಸ್ಕ್ ಉಂಟು, ಆದರೂ ಕೂಡ ನಾವು ಹತ್ತಿಸ್ತಿದ್ದೀವಿ ಇಲ್ಲಿ ಮೇಲೆ. ಇಲ್ಲಿಗೆ ಮೇಲೆ ಹೋದ್ಮೇಲೆ ಅಲ್ಲಿ ಏನಾದರೂ ವಿಷಯ ಇರ್ಬೋದಂತ ನಾನು ನೋಡ್ತೀನಿ ಮೇಲೆ ಹೋದ್ಮೇಲೆ. ಯಾಕಂದರೆ ಈ ದೊಡ್ಡ ಗುಡ್ಡದಲ್ಲಿ ನಾವು ದಾರಿ ಹುಡುಕ್ಲಿಕ್ಕೆ ನಮಗೆ 1 ಗಂಟೆ ಆಯಿತು. ಈಗ ಹೋಗ್ತಾ ಇದ್ವಿ ನೋಡಿ, ಮೇಲೆ ಆದಷ್ಟು ಮೇಲೆ ಹೋಗ್ತಿದ್ವಿ. ಇಬ್ಬರು ಮೇಲೆ ಇದ್ದಾರೆ ಈಗ ಇಲ್ಲಿಂದ ಕೆಳಗಿಂದ ಇವರನ್ನು ಹತ್ತಿಸ್ತಿದ್ವಿ ನಾವು. ಇವಾಗ ಇಲ್ಲಿಂದ ಮೇಲೆ ಹೋಗಿ ಅಲ್ಲಿ ವಿಡಿಯೋ ಮಾಡಬೇಕು. ವೀಕ್ಷಕರೇ, ಇಲ್ಲಿ ಇವರು ಇಳಿತಿದ್ದಾರೆ ನೋಡಿ, ಇವಾಗ ಇಲ್ಲಿಂದ ಇಳಿತಿದ್ದಾರೆ ನೋಡಿ. ಆದಷ್ಟು ಸೇಫ್ಟಿ ಇಟ್ಕೊಂಡು ಇಳಿತಿದ್ದೀವಿ ನಾವು. ಯಾಕಂದರೆ ಅವರ ಆಸೆಯಿಂದ ಬಂದದ್ದು ಇವತ್ತು ವ್ಲಾಗ್ ಮಾಡಬೇಕಂತ ನನ್ನ ಜೊತೆ ಬಂದಿದ್ದಾರೆ ನೋಡಿ. ಇವಾಗ ತಾನೇ ಮೇಲೆ ಬಂದು ನಾವು ವ್ಯೂಸ್ ನೋಡ್ತಿದ್ವಿ. ಮೇಲೆ ಬಂದು ನಾವು ನಿನ್ನೆ ಹಿಂದಿನ ವೀಡಿಯೋದಲ್ಲಿ ಹೋದ ನೋಡಿ, ಕೊಣಾಜೆಕಲ್ಲು ಕಾಣ್ತುಂಟು ಇಲ್ಲಿ. ಕೊಣಾಜೆಕಲ್ಲು ಇಲ್ಲಿಂದ ಡೈರೆಕ್ಟಾಗಿ ಕಾಣ್ತುಂಟು ಕೊಣಾಜೆಕಲ್ಲು. ಮತ್ತು ಈ ಕಡೆ ಗಡೇಕಲ್ಲು ಕಾಣ್ತಿಲ್ಲ ಅಂತ, ಇಲ್ಲಿ ಕಾಣ್ತಿಲ್ಲ, ಇಲ್ಲಿ ಫುಲ್ಲು ಕಾಣ್ತುಂಟು. ಇಲ್ಲಿ ಕಾಶಿಪಟ್ಟಣ, ಅದೆಲ್ಲ ಕಾಶಿಪಟ್ಟಣ ಗ್ರಾಮ ನೋಡಿ. ಅಲ್ಲಿ ದೇವಸ್ಥಾನ ಉಂಟು ಕಾಶಿಪಟ್ಟಣದ್ದು, ಅದು ಕಾಶಿಪಟ್ಟಣ ಗ್ರಾಮ. ಇಲ್ಲಿ ಕೆರೆನ ಕಾಣ್ತುಂಟು, ಕೆರೆ ತಾವರದ್ದು ಫುಲ್ಲು ಕೆರೆಯಲ್ಲಿ ನೋಡಿ. ಇವಾಗ ನಾವು ಹತ್ತಿ ಅಂದರೆ ದಾರಿ ಹುಡುಕಿ 1 ಗಂಟೆ ದಾರಿ ಹುಡುಕಿಯೇ ಮತ್ತೆ ಇಲ್ಲಿ ಹತ್ಕೊಂಡು ಬಂದದ್ದು. ಇವಾಗ ನಾವು ಮೇಲೆ ಹೋಗಿ ಮೇಲೆ ಏನಾದರೂ ಇದ್ದರೆ ನಿಮಗೆ ತೋರಿಸ್ತೀವಿ ನೋಡಿ. ಅಲ್ಲಿ ಮೇಲೆ ಒಂದು ಮರ ಉಂಟು, ಅದರ ಅಡಿಯಲ್ಲಿ ಕೂತ್ಕೊಂಡು ನಾವು ಸ್ವಲ್ಪ ನೆರಳಲ್ಲಿ ಕೂತ್ಕೊಂಡು ನಾವು ತೋರಿಸ್ತೀವಿ. ಬನ್ನಿ ಹೋಗುವ. ಓಲಿಯಾ ಹೋಗು. ಸೊ ವೀಕ್ಷಕರು, ಇವತ್ತು ನಮ್ಮ ಜೊತೆ 3 ಜನ ಮಕ್ಕಳು ಬಂದಿದ್ದಾರೆ. ಏನಪ್ಪ ಅಂದರೆ ಅವರಿಗೆ ತುಂಬ ಇಂಟ್ರೆಸ್ಟ್ ವ್ಲಾಗ್ ಬಗ್ಗೆ. ಸೊ ಅವ್ರ ಹತ್ರ ಕೇಳುವ ಹೇಗಾಯಿತು ಜರ್ನಿ, ಅಂದರೆ ಲಾಗ್ ಇಲ್ಲ. ಈಗ ನಾವು ಹುಡ್ಕೊಂಡು ಬಂದ್ವಿ. ನಾವಾದರೂ ಡೈಲಿ ಹೋಗ್ತಿದ್ವಿ ಲಾಗಿಗೆ. ನಮಗೆ 3 ಜನಕ್ಕೆ ಏನು ಅನ್ಸಲ್ಲ. ಇವರಿಗೆ ಹೊಸಬ್ರಿಗೆ ಬಂದಾಗ ಏನು ಅನ್ಸ್ತದೆ ನೋಡಿ. ಹೆಸರು ಹೇಳು ನಿಂದು? ಸುಮಂತ್. ಹಾಂ, ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? 4ನೇ. ನೀನು? ನನ್ನ ಹೆಸರು ಅಭಿಷೇಕ್, 8ನೇ ತರಗತಿ ಕಲಿತಿದ್ದೇನೆ. ಎಷ್ಟು? 8ನೇ. 8ನೇ ತರಗತಿ ಕಲಿತಿದ್ದೆ. ನೀನು? ನನ್ನ ಹೆಸರು ಹೇಮಂತ್, ನಾನು 7ನೇ ತರಗತಿಯಲ್ಲಿ ಕಲಿತಿದ್ದೆ. ಹೇಗೆ ಆಗ್ತುಂಟು ಬ್ಲಾಗ್ ಎಲ್ಲ? ಚಂದ ಏನು ಚಂದ ಆಗ್ತುಂಟು? ಎಲ್ಲಿ ನಿಮಗೆ ಈಗ ಎಕ್ಸ್ಪೀರಿಯನ್ಸ್ ಇತ್ತು ಇಷ್ಟರವರೆಗೂ ಬ್ಲಾಗಿದ್ದು? ಅಂದರೆ ಇವಾಗ ನಿಮಗೆ ಆಯ್ಸಾಯ್ತಲ್ಲ ತುಂಬ ಹತ್ತುವಾಗ. ನೀವನ ಹತ್ರ ಕೇಳ್ತೀನಿ, ಹೇಗಾಯಿತು ಇವಾಗ ವ್ಲಾಗ್ ನಿಮಗೆ ಹತ್ತುವಾಗ? ಕಷ್ಟ ಆಯ್ತಾ? ಇಲ್ಲ, ಸುಲಭ ಆಯ್ತು. ಸುಲಭ ಆಯ್ತಾ? ಏನು ಸುಲಭ ಆಯ್ತು? ಅಲ್ಲಿ ನೀವು ಹತ್ತುವಾಗ ತುಂಬ ಪರದಾಡಿದ್ರಿ, ಗೊತ್ತಾಯ್ತಾ? ಅಂದರೆ ವ್ಲಾಗ್ ಮಾಡೋದಂದರೆ ಯಾವಾಗಲೂ ಸುಲಭ ಇಲ್ಲ. ಅಂದರೆ ನೋಡುವವರಿಗೆ ಸುಲಭ ಇರ್ತದೆ. ಮತ್ತು ಈಗ 5 ನಿಮಿಷದ ವೀಡಿಯೋ ಅಂತ ಕಾಣ್ತದೆ, ಆದರೆ ವ್ಲಾಗ್ ಮಾಡಲಿಕ್ಕೆ ಎಷ್ಟು ಕಷ್ಟ ಉಂಟು ಗೊತ್ತಾಯ್ತು? ಇವಾಗ ಮನೆಯಲ್ಲಿ ನೀವು ಕುತ್ಕೊಂಡು ನೋಡಿದರೆ ಏನು ಗೊತ್ತಾಗಲ್ಲ. ಇವಾಗ ನೀವು ಇಲ್ಲಿಗೆ ಬಂದು ನೀವು ಈಗ ಲಾಗ್ ನಮ್ಮ ಜೊತೆ ಲಾಗಿಗೆ ಸೇರಿದ್ರಿ ಅಲ್ಲ. ಹಾಂ, ನಿಮ್ಗೆ ಇವಾಗ ಗೊತ್ತಾಗ್ತುಂಟಲ್ಲ ಲಾಗ್ ಅಂದರೆ ಹೇಗೆ ಅಂತ. ಹಾಂ, ಅಂದರೆ ಇಂಟ್ರೆಸ್ಟ್ ಇದೆಯಾ ಲಾಗ್ ಮಾಡೋ ಬಗ್ಗೆ? ಹೇಗೆ ಇಂಟ್ರೆಸ್ಟ್? ಜೋರು ಮಾತಾಡಿ ಕ್ಯಾಮ್ರಾದಲ್ಲಿ ಕೇಳಲ್ಲ. ಹೆಂಗೆ ಇಂಟ್ರೆಸ್ಟ್? ನಿಮ್ಮ ವಿಡಿಯೋ ಎಲ್ಲ ನೋಡ್ತೇವೆ. ಹಾಂ, ನನ್ನ ವಿಡಿಯೋ ಎಲ್ಲ ನೋಡ್ತೀರಾ? ಸಬ್ಸ್ಕ್ರೈಬ್ ಎಲ್ಲ ಮಾಡಿದ್ದೀರಾ? ಯಾರು ಅಪ್ಪ ಅಮ್ಮನ ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಹಾಂ, ಅಂದರೆ ನೀವು ಜನಗಳಿಗೆ ಏನು ಹೇಳ್ತೀರಾ? ಅಂದರೆ ಅವರು ಸಹ ಮಾಡಬೇಕು. ಹಾಂ, ಏನು ಮಾಡಬೇಕು? ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಯಾಕಂದರೆ ಹೊಸ ಚಾನಲ್ ಅವರಿಗೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ನಾವು ಇವಾಗ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ, ಕರ್ನಾಟಕದಲ್ಲಿ ಇದ್ದೀವಿ. ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಈ ಮಕ್ಕಳಿಂದ ಹೇಳ್ತಿದ್ದಾರೆ ಏನಂತೆ, ಹೊಸ ಚಾನಲ್ಗೆ ನಾವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು. ಯಾಕಂದರೆ ಹೊಸ ಚಾನಲ್ ಅವರು ಬೆಳಿಬೇಕಂತ. ಸೊ ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಈ ರೀತಿಯ ಐತಿಹಾಸಿಕ ಸ್ಥಳಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಕರ್ನಾಟಕದಲ್ಲಿರುವ ಐತಿಹಾಸಿಕ ಸ್ಥಳಗಳನ್ನು ನಾನು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಕೈಯಿಂದ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ. ಯಾಕಂದರೆ ನಾನು ಈ ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ನನಗೆ ಏನೂ ಐಡಿಯಾ ಇರಲಿಲ್ಲ. ಯೂಟ್ಯೂಬ್ ಮಾಡಿದ ಮೇಲೆ ಇಂತಹ ಪ್ಲೇಸ್ಗಳು ನಮ್ಮೂರಲ್ಲಿ ಇಂತಹ ಪ್ಲೇಸ್ಗಳು ಇದೆ ಅಂತ ನನಗೆ ಗೊತ್ತಾಗಿದೆ ಯೂಟ್ಯೂಬ್ ಮಾಡಿದ್ರಿಂದ.
ಹಾಗಾಗಿ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ ಯೂಟ್ಯೂಬಲ್ಲಿ. ಮುಂದೆ ನಾವು ಇವಾಗ ಟಾಪ್ಗೆ ಬರಲಿಲ್ಲ, ಇನ್ನೂ ಟಾಪ್ ಉಂಟು, ಅಲ್ಲಿ ಕರ್ಕೊಂಡು ಹೋಗಿ ಮತ್ತೆ ಆನಂತರ ನಾನು ಅಲ್ಲಿ ವೀಡಿಯೋ ಎಂಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಬನ್ನಿ ನಮ್ಮ ಜೊತೆ ಇನ್ನೂ ನಿಮಗೆ ಹಲವಾರು ವಿಷಯಗಳನ್ನು ನಾನು ತಿಳಿಸ್ತೀನಿ. ಬನ್ನಿ ಹೋಗುವ, ಬನ್ನಿ 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 ಬನ್ನಿ. ಸೊ ಇಲ್ಲಿ ನೋಡಿ, ಇವಾಗ ನಾವು ಹತ್ತಿದ್ವಿ, ಅಂದರೆ ಲಾಂಗಲ್ಲಿಗೆ ಹೋಗಿ ಈಗ ಮೇಲೆ ಹೋಗಬೇಕು. ಈಗ ನಾವು ಹತ್ತಿದ್ವಿ, ಇಲ್ಲಿ ಮಕ್ಕಳೆಲ್ಲ ಇವಾಗ ಅವರಿಗೆ ಪ್ರಾಕ್ಟೀಸ್ ಆಯಿತು. ಹತ್ತಿ ಕೆಳಗೆ ಹತ್ತಲಿಕ್ಕೆ ತುಂಬ ಕಷ್ಟಪಡ್ತಿದ್ರು. ಇವಾಗ ನೋಡಿ ಪ್ರಾಕ್ಟೀಸ್ ಆಯಿತು, ಅವರಾಗಿ ಹತ್ತಾ ಇದ್ದಾರೆ. ಇದಂತ ನಮಗೆ ಅನಿಸ್ತಿದೆ. ಆದರೆ ಇದಕ್ಕಿಂತ ಆ ಕಡೆ ಇನ್ನೊಂದು ಕಲ್ಲಿದೆ, ಆ ಕಡೆ ಕಲ್ಲಿಗೆ ನಾನು ಹೋಗಿ ತೋರಿಸ್ತೀನಿ ಆದಷ್ಟು. ಅಂದರೆ ಇವಾಗ ಫುಲ್ ಟಾಪ್ ಅಂತ ಕಾಣ್ತುಂಟಲ್ಲ ಇಲ್ಲೆಲ್ಲ, ಅಲ್ಲಿ ನೋಡಿ ಎಲ್ಲ ಕೊಣಜೆ ಕಲ್ಲ ಅಲ್ಲ ಕಾಣೋದು. ಅದು ಕೊಣಜೆ ಕಲ್ಲು ಆ ಕಡೆ ಕಾಣೋದು. ನಾವು ಮೊನ್ನೆ ಹೋಗಿದ್ವಲ್ಲ ಅದೇ ಕಲ್ಲು, ಕೊಣಜೆ ಕಲ್ಲು. ಈಗ ನಾವು ಅದಕ್ಕಿಂತ ಆ ಕಡೆ ಒಂದು ಕಲ್ಲಿದೆ, ಆ ಕಡೆ ಕಲ್ಲಿಗೆ ಹೋಗಿ ನೋಡೋಣ. ಯಾಕಂದರೆ ಇವರನ್ನು ಕರ್ಕೊಂಡು ಹೋಗ್ಬೇಕಲ್ಲ ಅಷ್ಟು, ಆದಷ್ಟು ನಾವು ಹೋಗಿ ನೋಡೋಣ. ಯಾಕಂದರೆ ನೀನು ಮುಂದೆ ಹೋಗಬೇಡ, ಆದಷ್ಟು ನಮ್ಮ ಜೊತೆ ಬಾ, ಕಾಲಲ್ಲಿ ಮಾತಾಡ್ಕೊಂಡು ಮುಂದೆ ಹೋಗ್ಬೇಡ ಬಾ. ವೀಕ್ಷಕರೇ, ಇವತ್ತು ನಾವು ಇಲ್ಲಿಗೆ ಕಾಶಿಪಟ್ಟಣದ ಮೇಲೆ ಏರಿಕಲ್ಲು ಅಂತ ಹೇಳ್ತಾರೆ, ಅಲ್ಲಿ ಏರಿಕಲ್ಲಿಗೆ ಬಂದು ಇವತ್ತು ವೀಡಿಯೋ ಮಾಡಿದ್ವಿ ನಾವು. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಮಾಹಿತಿ ಸಿಕ್ಕರೆ ಅಥವಾ ಮಾಹಿತಿ ನಿಮ್ಗೇನಾದರೂ ಗೊತ್ತಾಗಿದ್ದರೆ, ನಮ್ಮಿಂದ ಗೊತ್ತಾಗಿದ್ದರೆ, ಅದಕ್ಕೆ ನೀವು ನಮ್ಮ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ನಾನು ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.